ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಬಿಲಿಯನ್ ಗ್ರೂಪ್ಸ್ ಬಗ್ಗೆ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದ್ 2-3 ಪ್ರಾಬ್ಲಮ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಟಫ್ ಪ್ರಾಬ್ಲಮ್ಸ್ ಅನ್ನ ತಗೊಂತಾ ಹೋಗ್ತೀನಿ, ಸರಿನಾ? ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಬಿಲಿಯನ್ ಗ್ರೂಪ್ ಆಗ್ಬೇಕು ಅಂತಂದ್ರೆ ಅದು ಫಸ್ಟ್ ಗ್ರೂಪ್ ಆಗಿರ್ಬೇಕು. ಸೊ ಫಸ್ಟ್ ಸ್ಟೆಪ್ ನಂಬರ್ 1 ಅಲ್ಲಿ ಗ್ರೂಪ್ ಆಗಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೊಂತೀವಿ. ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಬಂದಾಗ ಅಬಿಲಿಯನ್ ಗ್ರೂಪ್ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೊಂತೀವಿ, ಸರಿನಾ? ಸೊ ಈಗ ನೋಡಿ, ಒಂದು ಗ್ರೂಪ್ ಆಗಿರ್ಬೇಕು ಅಂತಂದ್ರೆ ಅದು 4 ಕಂಡೀಷನ್ ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಆ 4 ಕಂಡೀಷನ್ ಅದು: ಒಂದು ಕ್ಲೋಸ್ಡ್ ಆಗಿರ್ಬೇಕು, ನೆಕ್ಸ್ಟ್ ಅಸೋಸಿಯೇಟಿವ್, ನೆಕ್ಸ್ಟ್ ಐಡೆಂಟಿಟಿ, ನೆಕ್ಸ್ಟ್ ಇನ್ವರ್ಸ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ವಶನ್ ಏನ್ ಕೊಟ್ಟಿರೋದು, ಚೆಕ್ ವೆದರ್ ದ ಸೆಟ್ ಆಫ್ ಇಂಟೀಜರ್ಸ್. ಸೊ ಸೆಟ್ ಆಫ್ ಇಂಟೀಜರ್ಸ್ ಅನ್ನ ನಾವು z ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ಸೆಟ್ ಆಫ್ ಇಂಟೀಜರ್ಸ್ ಅಂತ ಬಂದಾಗ -∞ ಇಂದ ∞ ವರೆಗೂ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಬಂದು ಅಲ್ವಾ. ಸೆಟ್ ಆಫ್ ಇಂಟೀಜರ್ಸ್ ಅಂತಂದ್ರೆ -∞ ಇಂದ +∞ ವರೆಗೂ. ಇನ್ನೊಂದು ನೆನಪಿರ್ಲಿ, ಫ್ರಾಕ್ಷನಲ್ಸ್ ಅಥವಾ ಡೆಸಿಮಲ್ ಗಳು ಇಲ್ಲಿ ಬರಲ್ಲ, ಸರಿನಾ? 2.2 3.2 ಬರೀ 2 -2 3 0 4 -89 ಆತರ ಅಂತ ಕ್ಲಿಯರ್ ಆಗಿ ನಂಬರ್ ಆಗಿರ್ಬೇಕು, ಡೆಸಿಮಲ್ ಆಗಿ ಇರಬಾರ್ದು. -∞ ಇಂದ +∞ ವರೆಗೂ ಏನೇನ್ ಬರ್ತವೆ ಅವೆಲ್ಲವೂ ಕೂಡ ಇಂಟೀಜರ್ಸ್ ಆಗ್ತವೆ. ಅಂಡರ್ ದ ಅಡಿಷನ್ ಈಸ್ ಎ ಅಬಿಲಿಯನ್ ಗ್ರೂಪ್. ಸೊ ಇಲ್ಲಿ ಬೈನರಿ ಆಪರೇಷನ್ ಯಾವ್ದು ಅಪ್ಲೈ ಮಾಡ್ತಾ ಇರೋದು, ಅಡಿಷನ್. ಸೊ ಈಗ ಏನ್ ಮಾಡ್ಬೇಕು, ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ಲೋಸ್ಡ್ ಅಂತ ಬಂದಾಗ, ಸೊ ಈಗ ನಾನು ಹೇಳಿದೆ ಅಡಿಷನ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಇರೋದು. ಸೊ ಏನ್ ಮಾಡೋಣ, ನಾನು 2 ಇಂಟೀಜರ್ ವ್ಯಾಲ್ಯೂಗಳನ್ನ ತಗೊಂತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಎ ಮತ್ತೆ ಬಿ. ಬೈನರಿ ಆಪರೇಷನ್ ಯಾವುದು, ಪ್ಲಸ್. ಸೊ ಇದು ಒಂದು ಇದು ಒಂದು ಇಂಟೀಜರ್ ಎ, ನೆಕ್ಸ್ಟ್ ಬಿ ಕೂಡ ಒಂದು ಬೇರೆ ಒಂದು ಇಂಟೀಜರ್, ಅದರ ಮಧ್ಯೆ ನಾನು ಪ್ಲಸ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಇದರ ಔಟ್ಪುಟ್ ಏನ್ ಬರುತ್ತಲ್ಲ, ಇದರ ಔಟ್ಪುಟ್ ಫಾರ್ ಎಕ್ಸಾಂಪಲ್ 2 ಈಸ್ ಎನ್ ಇಂಟೀಜರ್ ಪ್ಲಸ್ 4 ಈಸ್ ಎನ್ ಇಂಟೀಜರ್. ಸೊ 2 + 4 ಏನಾಗುತ್ತೆ 6. ಸೊ ಔಟ್ಪುಟ್ ಕೂಡ ನಮಗೆ ಏನ್ ಬರುತ್ತೆ, ಇಂಟೀಜರ್ ಆಗಿ ಬರುತ್ತೆ. ಸೊ ವಿಚ್ ಬಿಲಾಂಗ್ ಟು z ಅಂತ ಬರೀಬಹುದು. ಫಾರ್ ಆಲ್ a, b ಬಿಲಾಂಗಿಂಗ್ ಟು z, ಸರಿನಾ? ಎ ಮತ್ತೆ ಬಿ ಎರಡೂ ಕೂಡ ಇಂಟೀಜರ್ ಆಗಿರ್ಬೇಕು. ಅವೆರಡನ್ನು ಕೂಡ ಆಡ್ ಮಾಡಿದಾಗ ಔಟ್ಪುಟ್ ಕೂಡ ಇಂಟೀಜರ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೀವಿ. ಸೊ ಮೊದಲನೇ ಕಂಡೀಷನ್ ಟಿಕ್ ಮಾರ್ಕ್, ಕರೆಕ್ಟ್ ಆಯ್ತು. ನೆಕ್ಸ್ಟ್ ಎರಡನೇ ಕಂಡೀಷನ್ ಹೋಗೋಣ. ಅಸೋಸಿಯೇಟಿವಿಟಿ ಅಂತ ಅಂದ್ರೆ ಏನು, ಸಿಂಪಲ್. ಎ ಪ್ಲಸ್ ಬಿ ಪ್ಲಸ್ ಸಿ ವಿಚ್ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ವಿಚ್ ಮಸ್ಟ್ ಬಿ ಬಿಲಾಂಗಿಂಗ್ ಟು z ಫಾರ್ ಆಲ್ a, b, c which belongs to z. ಸೊ ಈ ಗಂಧ ಅಂದ್ರೆ ಸಿಂಪಲ್ ನೋಡಿ. ಇವಾಗ a ವ್ಯಾಲ್ಯೂ ನಾನೇನಾದ್ರೂ 6 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ, b ವ್ಯಾಲ್ಯೂ ನಾನು 2 ತಗೊಂಡಿದ್ದೀನಿ, c ವ್ಯಾಲ್ಯೂ 4 ಅನ್ನ ತಗೊಂಡಿದ್ದೀನಿ. ಸೊ ಇವಾಗ 2 ಪ್ಲಸ್, ಸೊ ಇವಾಗ ಫಸ್ಟ್ 2 + 4 ಅನ್ನ ಮಾಡ್ತೀನಿ. 2 + 4 ಏನಾಯ್ತು, 6 ಆಯ್ತು. ಸೊ 6 + 6, ಸೊ 6 + 6 ಏನು 12 ಅಲ್ವಾ? ಸೊ ಅದೇ ರೀತಿ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. 6 + 2 + 4 ಆದಂಗ ಐತಲ್ವಾ? ಸೊ ಇಲ್ಲಿ ಇದ್ದಂತ ಬ್ರಾಕೆಟ್ ಅನ್ನ ಇಲ್ಲಿಗೆ ಹಾಕಿದ್ರೆ, ಸೊ ಇವಾಗ 6 + 2 ಏನಾಗುತ್ತೆ, 6 + 2 8 ಆಯ್ತು. 8 + 4 = 12. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್ ಬಂತಾ? ಎಸ್. ಸೊ ನನಗೆ ಯಾವಾಗ ಈ ಆಪರೇಷನ್ ಅನ್ನ ಅಪ್ಲೈ ಮಾಡ್ತೀನಿ, ಅದರ ಔಟ್ಪುಟ್ ಏನ್ ಬಂದಿದೆಯಲ್ಲ ಅದು ಕೂಡ ಇಂಟೀಜರ್ ಆಗಿದೆ. ಫಾರ್ ಆಲ್ a, b, c which belongs to the integer set. ನೆಕ್ಸ್ಟ್ ಐಡೆಂಟಿಟಿ. ಸೊ ಐಡೆಂಟಿಟಿ ಅಂತ ಬಂದಾಗ ಯಾವ್ದಾದ್ರು ಒಂದು ವ್ಯಾಲ್ಯೂನ ತಗೊಳ್ಳಿ. ದೇರ್ ಎಕ್ಸಿಸ್ಟ್ 0 ವಿಚ್ ಬಿಲಾಂಗ್ಸ್ ಟು z ಅಂತ ತಗೊಂತ ಇದ್ವಿ, ಸರಿನಾ? ಸೊ ಈಗ -∞ ಇಂದ +∞ ಅಂತ ಬಂದಾಗ 0 ಕೂಡ ಬರುತ್ತೆ. ನೀವು ಯಾವ್ದಾದ್ರು ವ್ಯಾಲ್ಯೂ ತಗೊಳ್ಳಿ, 10 ತಗೊಳ್ಳಿ, -15 ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ದೇರ್ ಎಕ್ಸಿಸ್ಟ್ 0 ವಿಚ್ ಬಿಲಾಂಗ್ಸ್ ಟು z, a + 0 ವಿಲ್ ಬಿ ಈಕ್ವಲ್ ಟು 0 + a. ಸೊ ಅದನ್ನ ನಾನು a ಅಂತ ಬರೀಬಹುದಾ? ಸೊ ಇದು ಯಾವ ರೀತಿ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇದು ಒಂದು ಇಂಟೀಜರ್ a, ಯಾವ್ದೋ ಒಂದು ವ್ಯಾಲ್ಯೂ ಇದೆ, 15 ಇದೆ. ಈಗ 0 ಜಾಗದಲ್ಲಿ ನಾನು ಯಾವ್ದಾದ್ರು ಕೂಡ ವ್ಯಾಲ್ಯೂನ ತಗೋಬಹುದು, ಇಲ್ಲ ಅಂದ್ರೆ 0ನೇ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ 15 + 0 = 0 + 15. ಸೊ ವ್ಯಾಲ್ಯೂ ಏನಾಯ್ತು, 15 ಆಯ್ತಲ್ವಾ? ಎ ವ್ಯಾಲ್ಯೂ ಏನ್ ಬರ್ಕೊಂಡಿದ್ದೀನಿ ಅದೇ ವ್ಯಾಲ್ಯೂ ಆಯ್ತಲ್ವಾ? ಅಂದ್ರೆ ಏನು, ಐಡೆಂಟಿಕಲ್ ಆಗಿ ನನಗೆ ಆನ್ಸರ್ ಬರಬೇಕು. ಇದ್ರಲ್ಲೂ ಕೂಡ ಸೇಮ್ ಆನ್ಸರ್ ಬರ್ತಾ ಇದೆ, ಇದ್ರಲ್ಲೂ ಕೂಡ ಸೇಮ್ ಆನ್ಸರ್ ಬರ್ತಾ ಇದೆ ಅಲ್ವಾ? ನೋಡಿ, ಇದ್ರಲ್ಲೂ ಏನ್ ವ್ಯಾಲ್ಯೂ ಬರುತ್ತೆ ಅದೇ ವ್ಯಾಲ್ಯೂ ಇಲ್ಲಿ ಬರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಬರ್ಬೇಕು ಅಂತಾನೆ ಏನಿಲ್ಲ, 15 ತಗೊಂಡಿದ್ದೀನಿ, ಇಲ್ಲಿ 0 ತಗೊಳ್ಳೋ ಜಾಗದಲ್ಲಿ ನಾನೇನಾದ್ರೂ ಕೂಡ 6 ತಗೊಂಡೆ ಅಂತ ಅನ್ಕೊಳ್ಳಿ.
6 plus 15. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ವಾ. ನಾವೇನು ಇಂಟೀಜರ್ ಪೊಸಿಷನ್ ಅನ್ನ ಚೇಂಜ್ ಮಾಡಿದ್ರು ಕೂಡ ವ್ಯಾಲ್ಯೂಸ್ ಏನ್ ಬಂದ್ರೆ ಅದನ್ನ ನಾವೇನಂತ ಕರಿಬಹುದು, ಐಡೆಂಟಿಟಿ ಅಂತ ಕರಿಬಹುದು. ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಝೆಡ್ ಅಂತ ಬರೀರಿ ಸರ್. ಸೊ ಇವಾಗ ಐಡೆಂಟಿಟಿ ಕೂಡ ಆಯ್ತು, ಅಸೋಸಿಯೇಟಿವಿಟಿ ಕೂಡ ಆಯ್ತು. ಲಾಸ್ಟ್ ಒನ್ ಇನ್ವರ್ಸ್. ಸೊ ಇನ್ವರ್ಸ್ ಅಂತ ಬಂದಾಗ ದೇರ್ ಎಕ್ಸಿಸ್ಟ್ minus a which belongs to z for every a which belongs to z. ಸರಿನಾ. ಸೊ ಇವಾಗ a which is belonging to ಇಂಟಿಜರ್ ಇದೆ ಅಂತ ಅಂದ್ರೆ ಸೊ ಅದಕ್ಕೆ ಒಂದು ಇನ್ವರ್ಸ್ ಇರುತ್ತೆ ಮೈನಸ್ ಎ. ಈಗ 1 ಇದೆ ಅಂತಂದ್ರೆ -1, 2 ಇದೆ ಅಂತಂದ್ರೆ -2. ಸೊ ಇವಾಗ ನಾನೇನಾದ್ರೂ ಅವುಗಳ ಮಧ್ಯೆ ಈ ಅಡಿಷನ್ ಆಪರೇಷನ್ ಅನ್ನ ಅಪ್ಲೈ ಮಾಡಿದ್ರೆ ನೋಡಿ, ಇವಾಗ -a ಪ್ಲಸ್ a ವಿಲ್ ಬಿ ಈಕ್ವಲ್ ಟು a ಪ್ಲಸ್ -a. ಸರಿನಾ ಇಲ್ವೇನಪ್ಪ. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತಾ ನೋಡಿ. -a ಪ್ಲಸ್ ಎನೇ ಉಳ್ಕೊಂತು ಇಲ್ಲಿ, a ಪ್ಲಸ್ ಇಂಟು ಮೈನಸ್ -a, a ಮೈನಸ್ a ಉಳ್ಕೊಂತು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಯ್ತು. ಸೊ ಈ ಒಂದು ಕಂಡೀಷನ್ ಕೂಡ ನಮಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಏನಂತ ಬರೀಬಹುದು, ಫಾರ್ ಆಲ್ a ವಿಚ್ ಬಿಲಾಂಗ್ಸ್ ಟು z ಅಂತ ಬರೆದ್ರೆ ಆಯ್ತು. ಸೊ ಇವಾಗ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಇದನ್ನ ನಾನು ಗ್ರೂಪ್ ಅಂತ ಕರಿಬಹುದು. ಸೊ ಗ್ರೂಪ್ ಅನ್ನ ನಾವು ಲಾಸ್ಟ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು, ಇಲ್ಲಿ ಗ್ರೂಪ್ ಅಂತ ಬಂದಾಗ ಸೆಟ್ ಆಫ್ ಇಂಟೀಜರ್ಸ್ ಅಂತ ಕೊಟ್ಟಿರೋದು. ಸೊ z ಕಾಮ ಯಾವ ಬೈನರಿ ಆಪರೇಷನ್ ಯೂಸ್ ಆಗಿರೋದು, ಅಡಿಷನ್. ಸೊ ಪ್ಲಸ್. ಸೊ ಇವಾಗ ಇದು ಗ್ರೂಪ್ ಆಗಿದೆ. ಇದನ್ನ ನಾನು ಅಬಿಲಿಯನ್ ಗ್ರೂಪ್ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಕಮ್ಯುಟೇಟಿವ್ ಆಗಿರಬೇಕು. ಸೊ ಕಮ್ಯುಟೇಟಿವ್ ಅಂತ ಅಂದ್ರೆ ಏನು, ಕಂಡೀಷನ್ ಬರೆಯೋಣ. a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸರಿನಾ. ಇವಾಗ ನನ್ನ ಹತ್ರ ಯಾವ್ದಾದ್ರು ಕೂಡ 2 ಇಂಟೀಜರ್ ಗಳನ್ನ ನಾನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. 6 ಪ್ಲಸ್ 5 ಇಸ್ ಈಕ್ವಲ್ ಟು 5 ಪ್ಲಸ್ 6. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಅಂದ್ರೆ ನಾನು 2 ಇಂಟೀಜರ್ ಗಳ ಪೊಸಿಷನ್ ಅನ್ನ ಚೇಂಜ್ ಮಾಡಿದ್ರು ಕೂಡ ನನಗೆ ಔಟ್ಪುಟ್ ಸೇಮ್ ಬರಬೇಕು. ಸೊ ಅವಾಗ ನಾವೇನಂತ ಕರಿತೀವಿ, ಕಮ್ಯುಟೇಟಿವ್. ಸೊ ವಿಚ್ ಮಸ್ಟ್ ಬಿಲಾಂಗ್ ಟು ಇಂಟೀಜರ್ z ಫಾರ್ ಆಲ್ a ಕಾಮ b ವಿಚ್ ಬಿಲಾಂಗ್ಸ್ ಟು z. ಇನ್ಪುಟ್ಗಳು ಕೂಡ ನನಗೆ ಏನಾಗಿರ್ಬೇಕು, ಇಂಟೀಜರ್ಸ್ ಆಗಿರ್ಬೇಕು. ಔಟ್ಪುಟ್ ಕೂಡ ನನಗೆ ಇಂಟೀಜರ್ ಆಗಿರ್ಬೇಕು. ಸೊ ಈಗ ಇವಷ್ಟು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿರೋದ್ರಿಂದ ಇದನ್ನ ನಾವೇನಂತ ಕರಿಬಹುದು, ಅಬಿಲಿಯನ್ ಗ್ರೂಪ್. ಸೊ ದೇರ್ ಫಾರ್ ಇಟ್ ಈಸ್ ಎ ಅಬಿಲಿಯನ್ ಗ್ರೂಪ್. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಈಗ ಎರಡನೇ ಕ್ವಶನ್, ಚೆಕ್ ವೆದರ್ ದಿ ಸೆಟ್ ಆಫ್ ಇಂಟೀಜರ್ಸ್ -∞ ಟು +∞ ಬರ್ತವೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಅಂಡರ್ ದ ಸಬ್ಸ್ಟ್ರಾಕ್ಷನ್. ಸೊ ಒಂದ್ಸಲ ಏನ್ ಮಾಡಿದ್ವಿ, ಅಡಿಷನ್. ಸೊ ಈಗ ಸಬ್ಸ್ಟ್ರಾಕ್ಷನ್ ಅಲ್ಲಿ ನೋಡೋಣ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ. ಫಸ್ಟ್ ಗ್ರೂಪ್ ಆಗಿರ್ಬೇಕು. ಸೊ ಮೊದಲನೇ ಕಂಡೀಷನ್ ಏನು, ಕ್ಲೋಸ್. ಸೊ a ಮೈನಸ್ ಬಿ ಅಂತ ಅಂದ್ರೆ 2 ಯಾವ್ದಾದ್ರು ಇಂಟೀಜರ್ ವ್ಯಾಲ್ಯೂಗಳನ್ನ ನಾನು ತಗೊಂಡ್ರೆ ಅದರ ಔಟ್ಪುಟ್ ಕೂಡ ಏನಾಗಿರ್ಬೇಕು, ಇಂಟೀಜರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ -6 ಒಂದು ಇಂಟೀಜರ್ ತಗೊಂತ ಇದೀನಿ, ನೆಕ್ಸ್ಟ್ +7 ಇನ್ನೊಂದು ಇಂಟೀಜರ್ ಆಗಿ ತಗೊಂತ ಇದೀನಿ ಅಂತ ಅನ್ಕೊಳ್ಳಿ. ಈಗ ಮೈನಸ್ ಅಲ್ವಾ ಆಗ್ತಾ ಇರೋದು. ಸೊ -6 -7 ಹಾಕಿದ್ರೆ ವ್ಯಾಲ್ಯೂ ಏನ್ ಬರುತ್ತೆ, -13 ಬರುತ್ತೆ. ಸೊ ಇದು ಕೂಡ ಇಂಟೀಜರ್ ವ್ಯಾಲ್ಯೂನೇ ತಾನೆ. ಎಸ್. ಸೊ 2 ಇಂಟೀಜರ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರು ನನಗೆ ಔಟ್ಪುಟ್ ಇಂಟೀಜರ್ ಬರ್ತಾ ಇದೆ. ಫಾರ್ ಆಲ್ a ಕಾಮ b ಬಿಲಾಂಗ್ಸ್ ಟು ದ ಇಂಟೀಜರ್ ವ್ಯಾಲ್ಯೂಸ್. ಇಷ್ಟೇ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಎರಡನೇ ಕಂಡೀಷನ್ ಹೋಗೋಣ, ಅಸೋಸಿಯೇಟಿವಿಟಿ. ಅಸೋಸಿಯೇಟಿವಿಟಿ ಅಂತ ಅಂದ್ರೆ ಏನು ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ a ಒಂದು ಇಂಟೀಜರ್ ತಗೊಂತ ಇದೀನಿ, ಬೈನರಿ ಆಪರೇಷನ್ ಯಾವ್ದು ಅಪ್ಲೈ ಮಾಡ್ತಾ ಇರೋದು, ಸಬ್ಸ್ಟ್ರಾಕ್ಷನ್. a ಮೈನಸ್ ಬಿ ಮೈನಸ್ ಸಿ ಮಸ್ಟ್ ಬಿ ಈಕ್ವಲ್ ಟು a ಮೈನಸ್ ಬಿ ಮೈನಸ್ ಸಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ a ವ್ಯಾಲ್ಯೂ ಏನಾದ್ರೂ ನಾನು 6 ತಗೊಂಡೆ, ನೆಕ್ಸ್ಟ್ b ವ್ಯಾಲ್ಯೂ ಏನಾದ್ರೂ ನಾನು 7 ತಗೊಂಡೆ, ಸಿ ವ್ಯಾಲ್ಯೂ ಏನಾದ್ರೂ ನಾನು 8 ತಗೊಂಡೆ. ನೀವು ಯಾವ್ದಾದ್ರು ವ್ಯಾಲ್ಯೂನ ತಗೊಂಡು ಚೆಕ್ ಮಾಡ್ಕೋಬಹುದು. ಸೊ ಇವಾಗ a ಜಾಗಕ್ಕೆ ನಾನು 6 ಹಾಕಿದ್ದೀನಿ, ಮೈನಸ್ ಬಿ ಜಾಗಕ್ಕೆ 7 ಇದೆ, ನೆಕ್ಸ್ಟ್ ಸಿ ಜಾಗಕ್ಕೆ 8 ಇದೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 6 - 7 - 8. ನೋಡಿ ಬ್ರಾಕೆಟ್ ಗಳು ಮಾತ್ರ ಚೇಂಜ್ ಆಗುತ್ತೆ. ಸೊ ಬಾರ್ಮಾಸ್ ರೂಲ್ ಏನ್ ಹೇಳುತ್ತೆ, ಫಸ್ಟ್ ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೊಳ್ಳಪ್ಪ ಅಂತ ಹೇಳುತ್ತೆ. ಸೊ ಬ್ರಾಕೆಟ್ ಒಳಗಡೆ ನಾನು ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. 7 - 8 ಏನಾಗುತ್ತೆ, -1 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಈ ಕಡೆ ಬಂದ್ರೆ 6 - 7 ಏನಾಯ್ತು, -1. ಸೊ -8 ಆಯ್ತು. ಸೊ ಇಲ್ಲಿ ನೀವು ನೋಡಿದ್ರೆ -1 ಇದೆ, ಇಲ್ಲಿ -8 ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ, -9 ಆಗುತ್ತೆ ಅಲ್ವಾ. ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇರೋದು ಇವೆರಡರದ್ದು ವ್ಯಾಲ್ಯೂ ಸೇರ್ಸಿ ಏನ್ ಬಂತು, -1 ಬಂತು. ಇಲ್ಲಿ -8 -8 - ಪ್ಲಸ್ ಗ್ರೇಟರ್ ಸೈನ್ -9 ಆಯ್ತು.
ಸೊ ಇಲ್ಲಿ ನೋಡಿ ಇವಾಗ ಏನಾಗ್ತಾ ಇದೆ 6 ಮೈನಸ್ -1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ 6 + 1 7 ಆಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ is not equal to ರೈಟ್ ಹ್ಯಾಂಡ್ ಸೈಡ್. ಸೊ ಎರಡನೇ ಕಂಡೀಷನ್ ಡಮಾರ್ ಹೋಯ್ತು, ಎರಡನೇ ಕಂಡೀಷನ್ ಹೋಯ್ತು. ಸೊ a minus b minus c is not equal to a minus b minus c for all a comma b comma c which belongs to z. ಸರಿನಾ? ಸೊ ಇವಾಗ ನನಗೆ ಔಟ್ಪುಟ್ ಕರೆಕ್ಟ್ ಆಗಿ ಬಂದಿಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಿಲ್ಲ. ಸೊ ನಾನು ಇಲ್ಲೇ ಕನ್ಕ್ಲೂಡ್ ಮಾಡ್ಬೋದು. ದೇರ್ ಫೋರ್ ಯಾವ್ದಾದ್ರು ತಗೊಂಡಿರೋದು ಗ್ರೂಪ್ ಇಂಟಿಜರ್ z ಕಾಮ ಮೈನಸ್ ಈಸ್ ನಾಟ್ ಅಬಿಲಿಯನ್ ಗ್ರೂಪ್. ಯಾಕೆ? ಫಸ್ಟ್ ಈ ನಾಲ್ಕು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾನು ಚೆಕ್ ಮಾಡಕ್ ಹೋಗ್ಬೋದು. ಇಲ್ಲಿ ಎರಡನೇ ಕಂಡೀಷನ್ ಫೇಲ್ ಆಗ್ತಾ ಇದೆ ಅಂತಂದ್ರೆ ಚೆಕ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಸ್ಟಾಪ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇವಾಗ ಮೂರನೇ ಕ್ವಶನ್ ಏನ್ ಹೇಳ್ತಾ ಇದೆ, ಸೇಮ್ ಸೆಟ್ ಆಫ್ ಇಂಟಿಜರ್ಸ್ ಅನ್ನ ಯೂಸ್ ಮಾಡ್ತಾ ಇದೀನಿ, -∞ to +∞. ಇಲ್ಲಿ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ಬರ್ತಾ ಇದೆ. ಸರಿನಾ? ಸೊ ಮಲ್ಟಿಪ್ಲಿಕೇಶನ್ ಬೈನರಿ ಆಪರೇಷನ್ ಅನ್ನು ಅಪ್ಲೈ ಮಾಡೋಣ. ಫಸ್ಟ್ ಗ್ರೂಪ್ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೋಬೇಕು. ಮೊದಲನೇ ಕಂಡೀಷನ್ ಏನು? ಕ್ಲೋಸ್. ಇವಾಗ ನಾನು ಯಾವ್ದಾದ್ರು ಒಂದು ಇಂಟಿಜರ್ ವ್ಯಾಲ್ಯೂನ ತಗೊಂತ ಇದೀನಿ a, ಇನ್ನೊಂದು ಇಂಟಿಜರ್ ವ್ಯಾಲ್ಯೂನ ತಗೊಂತ ಇದೀನಿ b, ಮಲ್ಟಿಪ್ಲಿಕೇಶನ್ ಆಪರೇಷನ್. ಸೊ ಸ್ಟಾರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ಅನ್ನು. ಎರಡು ಇಂಟಿಜರ್ ಗಳನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಔಟ್ಪುಟ್ ಕೂಡ ಇಂಟಿಜರೇ ಬರುತ್ತೆ. 6 × 2 will be 12. ನೋಡಿ, ಎರಡು ಇಂಟಿಜರ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟಿಜರೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು -2 ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ 4 ಜೊತೆ. 4 2 8 -8 ಕೂಡ ಇಂಟಿಜರ್ ವ್ಯಾಲ್ಯೂನೇ ಅಲ್ವಾ? ಎಸ್. ಸೊ ಎರಡು ಇಂಟಿಜರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಂಟಿಜರ್ ನನಗೆ ಔಟ್ಪುಟ್ ಆಗಿ ಬರುತ್ತೆ. ವಿಚ್ ಬಿಲಾಂಗ್ಸ್ ಟು z ಫಾರ್ ಆಲ್ a, b ಬಿಲಾಂಗಿಂಗ್ ಟು z. ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ. ನೆಕ್ಸ್ಟ್ ಅಸೋಸಿಯೇಟಿವ್. ಸೊ ಅಸೋಸಿಯೇಟಿವ್ ಅಂತ ಬಂದಾಗ ನನಗೆ ಟೋಟಲ್ 3 ಇಂಟಿಜರ್ ವ್ಯಾಲ್ಯೂಗಳನ್ನು ತಗೋಬೇಕಾಗುತ್ತೆ. a ಸ್ಟಾರ್, b ಸ್ಟಾರ್, c ವಿಚ್ ಮಸ್ಟ್ ಬಿ ಈಕ್ವಲ್ ಟು a ಸ್ಟಾರ್, b ಸ್ಟಾರ್, c. ಸೊ ಇವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ನೋಡೋಣ. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 2, c ವ್ಯಾಲ್ಯೂ 3 ಅಂತ ತಗೊಂತ ಇದ್ದೀನಿ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. 1 × 2 × 3 ಮಸ್ಟ್ ಬಿ ಈಕ್ವಲ್ ಟು 1 × 2 × 3. ಸರಿನಾ? ಬ್ರಾಕೆಟ್ಗಳು ಮಾತ್ರ ಚೇಂಜ್ ಆಗುತ್ತೆ. ಫಸ್ಟ್ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿ. 1 × ಹಂಗೆ ಉಳ್ಕೊಳ್ಳುತ್ತೆ. 3 2s 6, 1 2s 2 ಮತ್ತೆ 3 ಹಂಗೆ ಉಳ್ಕೊಂತು. 1 × 6 ಏನಾಗುತ್ತೆ? 6 is equal to 3 2s 6. ಸೊ ಇವಾಗ ನನಗೆ ಅಸೋಸಿಯೇಟಿವಿಟಿ ಕೂಡ ಏನಾಗ್ತಾ ಇದೆ? ಪ್ರೂವ್ ಆಗ್ತಾ ಇದೆ. ಸೊ ವಿಚ್ ಬಿಲಾಂಗ್ಸ್ ಟು ದ z ಫಾರ್ ಆಲ್ a, b, c ವಿಚ್ ಬಿಲಾಂಗ್ಸ್ ಟು z. ಸರಿನಾ? ಇನ್ಪುಟ್ಗಳು ಕೂಡ ಇಂಟಿಜರ್ಸ್ ಆಗಿರಬೇಕು, ನನಗೆ ಔಟ್ಪುಟ್ ಕೂಡ ಇಂಟಿಜರ್ ಆಗಿ ಈಕ್ವಲ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಅಸೋಸಿಯೇಟಿವಿಟಿ ರೂಲ್ ಅನ್ನು ಕೂಡ ಇವು ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ಐಡೆಂಟಿಟಿ ಅಂತ ಬಂದಾಗ ಏನು? ದೇರ್ ಎಕ್ಸಿಸ್ಟ್ ಒನ್ ವಿಚ್ ಬಿಲಾಂಗ್ಸ್ ಟು z. ಸೊ 1 is a ಇಂಟಿಜರ್ ವ್ಯಾಲ್ಯೂ. ಯಾವ್ದಾದ್ರು ಒಂದು ವ್ಯಾಲ್ಯೂನ ತೊಗೊಳ್ಳಿ, 1 ತೊಗೊಳ್ಳಿ, 2 ತೊಗೊಳ್ಳಿ, 5 ತೊಗೊಳ್ಳಿ, ಎನಿಥಿಂಗ್. ಸರಿನಾ? ದೇರ್ ಎಕ್ಸಿಸ್ಟ್ ಒನ್ ವಿಚ್ ಬಿಲಾಂಗ್ಸ್ ಟು z. ಸೊ ಇವಾಗ ನಾನೇನಾದ್ರೂ ಯಾವ್ದಾದ್ರು ಒಂದು ವ್ಯಾಲ್ಯೂನ ತಗೊಂತ ಇದೀನಿ ಅಂತ ಅನ್ಕೊಳ್ಳಿ, ಇಂಟಿಜರ್ ವ್ಯಾಲ್ಯೂ a × 1. ಸರಿನಾ? ಯಾಕೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಷನ್ ಅಪ್ಲೈ ಆಗ್ತಾ ಇರೋದು. ಸೊ a × 1 ವಿಲ್ ಬಿ ಈಕ್ವಲ್ ಟು 1 × a. ಸರಿನಾ? a × 1 is equal to 1 × a. ನನಗೆ ಔಟ್ಪುಟ್ ಏನ್ ಬರುತ್ತೆ? ಏನೇ ಬರುತ್ತೆ. ಇಲ್ಲಿ a ಬರಬೇಕು ಅಂತ ಏನಿಲ್ಲ, ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಬೇಕು. ಸೊ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ a ವ್ಯಾಲ್ಯೂ ಏನಾದ್ರೂ 16 ಇತ್ತು ಅಂತ ಅನ್ಕೊಳ್ಳಿ. ನಾನು ಇವಾಗ ಯಾವ್ದಾದ್ರು ವ್ಯಾಲ್ಯೂ ಇಂಟಿಜರ್ ವ್ಯಾಲ್ಯೂ ತಗೋಬೇಕು. ಫಾರ್ ಎಕ್ಸಾಂಪಲ್ 2 ಅನ್ನ ತಗೊಂತ ಇದೀನಿ ಅಂತ ಅನ್ಕೊಳ್ಳಿ. 2 × 16 ಆಗ್ಬೇಕು. ಅದು 16 2s 32, 16 2s 32. ಕರೆಕ್ಟ್ ಇದೆಯಾ? ಎಸ್. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಿರೋದ್ರಿಂದ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್ ಅಂತ ಬರೀಬೇಕು. ಫಾರ್ ಆಲ್ a which belongs to z. ಸೊ ಇದನ್ನು ಕೂಡ which belongs to z ಅಂತ ಬರೀ. ಸರಿನಾ? ಸೊ ಇವಾಗ ಲಾಸ್ಟ್ ಕಂಡೀಷನ್ ಗೆ ಹೋಗೋಣ. ಇನ್ವರ್ಸ್ ಕಂಡೀಷನ್. a belongs to z ಇದೆ ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಇಂಟಿಜರ್ ಅನ್ನ ತಗೊಂತ ಇದೀನಿ, a belongs to z. ಸೊ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ಇನ್ವರ್ಸ್ ಯಾವ ರೀತಿ ಆಗುತ್ತೆ ನೋಡಿ. a ಮಲ್ಟಿಪ್ಲಿಕೇಶನ್ 1/a. ಸೊ ಇದನ್ನ ಇನ್ವರ್ಸ್ ಮಾಡ್ತಾ ಇರೋದು, ಉಲ್ಟಾ ಮಾಡ್ತಾ ಇರೋದು. ವಿಚ್ ಮಸ್ಟ್ ಬಿ ಈಕ್ವಲ್ ಟು 1/a × a ವಿಚ್ ವಿಲ್ ಬಿ ಈಕ್ವಲ್ ಟು 1. ಸರಿನಾ? a ಮತ್ತೆ a ಕ್ಯಾನ್ಸಲ್ ಆಗಿ 1 ಆಗತ್ತೆ. ಬಟ್ 1/a ಇನ್ವರ್ಸ್ ವ್ಯಾಲ್ಯೂ ನಾನು ತಗೊಳಂಗಿಲ್ಲ. ಸೊ ಈ ರೀತಿ ಬಂದಾಗ ಏನಾಗುತ್ತೆ? ಡೆಸಿಮಲ್ ವ್ಯಾಲ್ಯೂ ಆಗುತ್ತೆ. 1 ಎನಿಥಿಂಗ್. ಇವಾಗ 1/1 ಅಂದ್ರೆ 1 ಆಗುತ್ತೆ. 1/2 ಅಂದ್ರೆ ಎಷ್ಟಾಗುತ್ತೆ? 0.5 ಆಗುತ್ತಲ್ವಾ? ಸೊ ವಿಚ್ ವಿಲ್ ನಾಟ್ ಬಿಲಾಂಗ್ ಟು ದ
ಝಡ್ ಅಂತಂದ್ರೆ ಇಂಟೀಜರ್ ವ್ಯಾಲ್ಯೂ ಆಗಿ ಉಳ್ಕೊಳಲ್ಲ, ಡೆಸಿಮಲ್ ಆಗ್ಬಿಡುತ್ತೆ. ಸೊ ಇವಾಗ ಈ ಕಂಡೀಷನ್ ಫೇಲ್ ಆಯ್ತು, ಇನ್ವರ್ಸ್ ಕಂಡೀಷನ್. ಸೊ ಲಾಸ್ಟ್ ಅಲ್ಲಿ ಏನ್ ಬರೀಬಹುದು, ಇಂಟೀಜರ್ ಇಸ್ ಝಡ್ ಕಾಮ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಅಬಿಲಿಯನ್ ಗ್ರೂಪ್, ನಾಟ್ ಅಬಿಲಿಯನ್ ಗ್ರೂಪ್. ಸರಿನಾ? ಸ್ಟಾರ್ಟಿಂಗ್ ಅಲ್ಲಿ ನಾವು ಮೊದಲನೇ ಕ್ವಶನ್ ಅನ್ನ ಮಾಡಿದ್ವಿ, ಅಲ್ಲಿ ಮೈನಸ್ ಎ ಅಂತ ತಗೊಂಡೆ, ಈ ಜಾಗದಲ್ಲಿ ಏನಂತ ತಗೊಂಡೆ, ಮೈನಸ್ ಎ ಅಂತ ತಗೊಂಡೆ. ಯಾಕೆ? ಅಲ್ಲಿ ಪ್ಲಸ್ ಮೈನಸ್, ಅಲ್ಲಿ ಮೇಜರ್ ಆಗಿ ಅಡಿಷನ್ ಆಪರೇಷನ್ ಅನ್ನ ಮಾಡ್ತಾ ಇದ್ದು. ಸೊ ಅಡಿಷನ್ ಆಪರೇಷನ್ ಅನ್ನ ಮಾಡ್ಬೇಕಾದ್ರೆ ಇವಾಗ ಈಸ್ ಈಕ್ವಲ್ ಟು ಇದೆ ಅಂತ ಅನ್ಕೊಳ್ಳಿ. ಇವಾಗ ಈ ಸೈಡ್ ನನಗೆ ಪ್ಲಸ್ 2 ಇದೆ, 3 + 2 ಇದೆ, ಇಲ್ಲೇನಾದ್ರೂ ಕೂಡ 0 ಇದೆ ಅಂತ ಅನ್ಕೊಳ್ಳಿ. ಈಗ ನಾನೇನಾದ್ರೂ ಕೂಡ 2 ಅನ್ನ ಆ ಕಡೆ ಕಳಿಸ್ಬೇಕು ಅಂತ ಅನ್ಕೊಳ್ಳಿ. ಸೊ ಆ ಕಡೆ ಕಳಿಸಿದಾಗ ಏನಾಗುತ್ತೆ, 0 - 2 ಆಗುತ್ತೆ. ಏನಾಯ್ತು? ಮೈನಸ್ ಆಪರೇಷನ್ ಬಂದಾಗ ಆಯ್ತು, ಇನ್ವರ್ಸ್ ಆಗೋದು. ಅದೇ ಏನಾದ್ರೂ ನಾನು ಮಲ್ಟಿಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ, 3 × 2 ಇದೆ, ಈ ಕಡೆ 1 ಇದೆ ಅಂತ ಅನ್ಕೊಳ್ಳಿ. ಸೊ ಮಲ್ಟಿಪ್ಲಿಕೇಶನ್ ಆದಾಗ ಆ ಕಡೆ ಕಳಿಸ್ಬೇಕು ಅಂದ್ರೆ ಏನಾಗುತ್ತೆ, ಡಿವಿಷನ್ ಆಪರೇಟರ್ ಬರುತ್ತೆ. ಸೊ ಅದು ಕಾರಣಕ್ಕೆ 1/a ಅಂತ ತಗೊಂಡ್ರೆ ಅರ್ಥ ಆಯ್ತಾ? ಸೊ ಏನಕ್ಕೆ ನಾವು ಮೊದಲನೇ ಕಂಡೀಷನ್ ಅಲ್ಲಿ -a ಅಂತ ಇನ್ವರ್ಸ್ ಅನ್ನ ತಗೊಂಡು, ಮತ್ತೆ ಮಲ್ಟಿಪ್ಲಿಕೇಶನ್ ಸಿನಾರಿಯೋ ಬಂದಾಗ ಏನಕ್ಕೆ 1/a ಅನ್ನ ನಾವು ಇನ್ವರ್ಸ್ ಆಗಿ ತಗೊಂಡು ಅಂತ. ಸೊ ಇದು ಒಂದ್ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಥ್ಯಾಂಕ್ ಯು.